ಎನ್ಡಿಎ ನಾಯಕರು ಒಬ್ಬೊಬ್ಬರಾಗಿ ದೆಹಲಿ ತಲುಪ್ತಾ ಇದ್ದಾರೆ. ಕರ್ನಾಟಕದಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ದೆಹಲಿ ತಲುಪಿದರು. ಬಿಹಾರದಿಂದ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಒಂದೇ ವಿಮಾನದಲ್ಲಿ ದೆಹಲಿ ತಲುಪಿ ತೇಜಸ್ವಿ ಯಾದವ್ INDA ಸಭೆ ಕಡೆಗೆ, ನಿತೀಶ್ ಕುಮಾರ್ NDA ಸಭೆ ಕಡೆಗೆ ಹೋದರು. ನಿತೀಶ್ ಕುಮಾರ್ ಮಾಧ್ಯಮಗಳ ಜೊತೆಗೆ ಮಾತನಾಡಲಿಲ್ಲ, ತೇಜಸ್ವಿ ಯಾದವ್ ಮಾತಾಡಿದರು. ಬಿಜೆಪಿಯ ಹಿನ್ನಡೆಯನ್ನು ಪ್ರಸ್ತಾಪಿಸಿದರು. ನೀವು ನಿತೀಶ್ ಕುಮಾರ್ ಒಂದೇ ವಿಮಾನದಲ್ಲಿ ಬಂದ್ರಲ್ಲ, ಏನಾದ್ರು ಮಾತಾಡಿದ್ರ ಅಂದಿದ್ದಕ್ಕೆ ನಮಸ್ಕಾರ ಹೇಳಿದ್ವಿ ಅಷ್ಟೇ ಅಂದ್ರು. ಎಂಟನೇ ತಾರೀಕು ನರೇಂದ್ರ ಮೋದಿ ಪ್ರಮಾಣ ವಚನ ಸಾಧ್ಯತೆ. ಎಂಟನೇ ತಾರೀಕು ಶನಿವಾರ ಮೋದಿ ಪ್ರಮಾಣ ವಚನ ಸಾಧ್ಯತೆ. ಮೂರನೇ ಸಲ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ನರೇಂದ್ರ ಮೋದಿ 8ನೇ ತಾರೀಕು. ಸಾಧ್ಯತೆ ಇದೆ. NDA ನಾಯಕರು ಒಬ್ಬೊಬ್ಬರಾಗಿ ದೆಹಲಿ ತಲುಪ್ತಾ ಇದ್ದಾರೆ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. 4 ಗಂಟೆಗೆ NDA ಸಭೆ ಆರಂಭ ಆಗುತ್ತೆ. ಸಭೆಗೆ ಯಾರು ಬರ್ತಾರೆ, ಯಾರು ಬರಲಿಕ್ಕಿಲ್ಲ, ಅದರ ಅರ್ಥಗಳೇನು, ಎಲ್ಲ ವಿವರಗಳನ್ನು ವಿಶ್ಲೇಷಣೆಯೊಂದಿಗೆ ನಾನು ಮತ್ತು ಪ್ರಶಾಂತ್ ನಾಥ್ ನಿಮ್ಮೆದುರಿಗೆ ಮತ್ತೆ ತೆಗೆದುಕೊಂಡು ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.